ಪ್ರಭು ಕಾರು. ಕಲ್ಯಾಣಿ ಅಕ್ಕ ಆ ಕಡೆಯಿಂದಾನೇ ಬರ್ತಾ ಇದ್ಲು. ಪೂಜೆ ಬುಟ್ಟಿ ಅವನ ಕಾರಲ್ಲಿತ್ತು. ಅಕ್ಕ ಬುಟ್ಟಿನ ಹೊರಗೆಲ್ಲೋ ಬಿಟ್ಟು ಬಂದಿದ್ದೀನಿ ಅಂತ ಹೇಳಿದ್ಲು. ಏನಾದರೂ ಕನೆಕ್ಷನ್ ಇದೆಯಾ ಆ ಪ್ರಭುಗೂ ಅಕ್ಕಂಗೂ? ರುಕು, ಪ್ರೈಮರಿ ಅಕೌಂಟ್ಸ್ ಎಲ್ಲ ನೀನು ನೋಡ್ಕೊಳ್ತಾ ಇದೆಯಲ್ಲ, ಹಾಂ ಸರ್. ಒಂದು ಹೊಸ ಅಸೈನ್ಮೆಂಟ್ ಬಂದಿದೆ, ನಿನಗೆ ಹೊಸ ಕೆಲಸ. ಕೊಡಿ ಸರ್, ಚೆಕ್ ಮಾಡಿದೆ. ಫುಲ್ ಡಿಜಿಟಲ್ ಆಗಬೇಕು ಅಂತ ದೊಡ್ಡವ್ರು ಹೇಳಿದ್ದಾರೆ. ಲೆಗೆಸಿ ಡೇಟಾಬೇಸು 20-30 ವರ್ಷಗಳಿಂದ ನಮ್ಮ ಹತ್ರ ಇರುವಂಥ ಎಲ್ಲ ಅಕೌಂಟ್ಸು ಡಿಜಿಟಲ್ ಆಗಬೇಕು. ಶಾಂತಿ ಜೀವನ ಶುರುವಾದಾಗಿನಿಂದ ಏನೇನು ಎಂಟ್ರಿಗಳಿದೆ ಎಲ್ಲನೂ. ಪ್ರಾಬ್ಲಮ್ ಏನಂದರೆ ಎಲ್ಲ ಮ್ಯಾನ್ಯಲ್ ಆಗಿ ಪ್ರೋಸೆಸ್ ಆದಮೇಲೆ ಅಪ್ಲೋಡ್ ಮಾಡಬೇಕು. ಸರ್ವರ್ಗೆ ಎಕ್ಟಿಕ್ ಕೆಲಸ ಇದು. ಬ್ಯಾಕ್ಲ್ಯಾಗ್ ಸಿಕ್ಕಾಪಟ್ಟೆ ಇದೆ. ಹಳೆ ರೆಕಾರ್ಡ್ಸ್ಗಳು, ಒರಿಜಿನಲ್ ಎಂಟ್ರಿಗಳು ಕೆಲವೆಲ್ಲ ಕೈನಲ್ಲಿ ಬರ್ಕೊಂಡಿರೋದು ಎಲ್ಲ ಹುಷಾರಾಗಿ ಚೆಕ್ ಮಾಡಬೇಕು. ಹಾಂ ಸರ್, ಇವತ್ತೇ ಶುರು ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಕನೆಕ್ಷನ್ ಏನು ಅನ್ನೋದನ್ನು ಮೊದಲು ಕಂಡು ಹಿಡಿದು ಕಟ್ ಮಾಡಬೇಕು. ಬುದ್ಧಿ ತಗೊಳ್ಳಿ, ಬುದ್ಧಿ ವರ್ತನೆ ಹೂವ. ಮೇಡಮ್, ಹೇಳಪ್ಪ, ಸಾಹೇಬ್ರಿಗೆ ಹೊಸ ಡ್ರೈವರಾ? ಹಾಂ, ಒಳ್ಳೆ ಮ್ಯಾಚ್. ಇದು ಸಾಹೇಬ್ರು ಇಲ್ಲಿ ಡೈಲಿ ಹೂವು ತಗೊಂಡೋಗ್ತಾರ? ಶಾಂತಮ್ಮ ಇದ್ದಾಗಿಂದ ಸಾಹೇಬ್ರಿಗೆ ಇದೇ ಅಭ್ಯಾಸ. ಶಾಂತಮ್ಮಂಗೆ ಮಲ್ಗೆ ಅಂದ್ರೆ ಪ್ರಾಣ. ಸಾಹೇಬ್ರು ದಿನ ತಗೊಂಡೋಗಿ ಕೊಡೋರು. ಈಗ್ಲೂ ಹಂಗೆ ಬಿಟ್ಟೇ ಇಲ್ಲ. ಇಷ್ಟು ವರ್ಷ ಆದ್ರೂ ಬೆಳಗ್ಗೆನೆ ಬಂದು ನನ್ನ ಹತ್ರ ಹೂ ತಗೊಂಡು ಮೇಲಕ್ಕೆ ಹೋಗಿ ಶಾಂತಮ್ಮನ ಫೋಟೋಗೆ ಹೂವ ಏರ್ಸಿ ಆಮೇಲೆ ಕೆಲಸ ಶುರು ಮಾಡೋದು. ತಾನ್ ಪ್ರೀತಿ ಮಾಡೋ ಗಂಡು ಹೂವ ತಂದು ಕೊಡೋದ್ರಲ್ಲಿ ಹೆಣ್ಣು ಪಡೋ ಸುಖ ಇದೆಯಲ್ಲ, ಅದೆಲ್ಲ ಹೇಳಕ್ಕಾಗಲ್ಲ ಕಣಪ್ಪ ನಿಂಗೆ. ಅದ್ರಲ್ಲೂ ಶಾಂತಮ್ಮ ತೀರೋದ್ಮೇಲೂ ಇದೆಲ್ಲ ಮಾಡ್ತಾರೆ ಅಂದ್ರೆ ಪ್ರೀತಿ ಇನ್ನೂ ಬದುಕಿದೆ ಅಂತ, ಶಾಂತಮ್ಮ ಇನ್ನೂ ಬದುಕಿದ್ದಾರೆ ಅಂತ ಅರ್ಥ. ನನ್ಗೊಂದು ಮಾಡ ಹೂ ಕೊಡ್ತೀರಾ? ಫೈನಲಿ ನಗ್ತಾ ಇದ್ದಾಳೆ, ಆರಾಮಾಗಿದ್ದಾಳೆ. ಬಂದಿದ್ದು ಒಳ್ಳೆಯದೇ ಆಯಿತು. ಎಲ್ಲರಿಂದ ದೂರ ಆರಾಮಾಗಿ ಇಬ್ಬರೇ. ಇಲ್ಲಿಂದ ಅವಳಿಗೂ ನನ್ನ ಮೇಲೆ ಇಲ್ಲಿಂದ ಹೋಗಿ ಫ್ಲೈಟ್ ಲ್ಯಾಂಡ್ ಆಗೋಷ್ಟರಲ್ಲಿ ಎಲ್ಲ ಮುಗ್ದೋಗಿರುತ್ತೆ. ಕೃಷ್ಣ ಲೀಲೆಗಳೆಲ್ಲ ಕೊನೆಗಾಲ ಇನ್ನೇನು ಹತ್ತಿರ ಬಂದಿದೆ. ಕಲ್ಯಾಣಿ, ಸಮಾಧಾನವಾಗಿ ಹ್ಯಾಂಡಲ್ ಮಾಡು. ಇದ್ಯಾಕೆ ಇಲ್ಲಿಗೆ ಬಂತು? ಯಾಕೆ ಇಲ್ಲಿಗೆ ಬಂತು ಅಂದರೆ ಹಾಗೆ ಬಂತು. ಅದು ಹೂವು ಈ ಪ್ರಪಂಚದಲ್ಲಿ ಪ್ರಾಣಿ ಪಕ್ಷಿಗಳು ಹೆಂಗಿರುತ್ತೋ ಹಾಗೇ ಮರ ಗಿಡಗಳಲ್ಲಿ ಹೂವು ಎಲ್ಲ ಇರುತ್ತೆ. ಅದಕ್ಕೆಲ್ಲ ಏನು ಮಾಡ್ತಿದ್ದೆ ಅಂತ ಕೇಳಿದ್ರೆ ಅದನ್ನೇ ಕೇಳ್ತಿರೋದು, ಇಲ್ಲಿ ಹೇಗೆ ಬಂತು ಅಂತ. ಗಿಡದಿಂದ ಉದುರುತು.
ಒಂದು ಮೊಳ ದಾರಕ್ಕೆ ಹೂ ಕಟ್ಕೊಂಡು ಉದುರುತ್ತಾ? ನನಗೆ ಗೊತ್ತು ನೀನೇ ಇಟ್ಟಿದ್ದು ಅಂತ. ನಾನಾ? ಯಾಕೆ ಕೊಟ್ಟಿದ್ದು? ಅದು ನಾನಲ್ಲ. ಹಾಗೆ ಒಬ್ಬರು ಹೂ ಮಾರೋ ಅಜ್ಜಿ ಇದ್ರಾ, ಅವರು ಹೂ ಮಾರ್ತಾ ಇದ್ರಾ, ಅವ್ರು ತುಂಬ ವಯಸ್ಸಾಗಿತ್ತ ಪಾಪ. ನೋಡಿದ್ರೆ ಒಂಥರ ಬೇಜಾರು ಅನ್ಸೋದು. ಆ ಹೂವು ಎತ್ತಕ್ಕೂ ಶಕ್ತಿ ಇರಲಿಲ್ಲ. ಅವರು ಕೂತ್ಕೊಂಡು ಮಾರ್ತಾ ಇದ್ರಾ, ಯಾರು ತಗೋತಾನೇ ಇರಲಿಲ್ವಾ? ಅದನ್ನ ನೋಡಿ ಕರಳು ಚುರುಕಂತ. ಅದಕ್ಕೆ ಒಂದು ಮಾಡೋಕ್ಕಾಗಲ್ಲ, ಹೇಳಿ ಕೊಡಬೇಕು ಅಂತ ಅಲ್ಲ, ಅದಕ್ಕೆ ಸಹಾಯ ಮಾಡೋಣ ಅಂತ ಅಷ್ಟೆ. ನೀನು ಕಣ್ಣೀರು ಹಾಕ್ಕೊಂಡು ಹೂನ ತಗೊಂಡ್ಬಿಟ್ಟೆ. ಅದು ನನಗೋಸ್ಕರ ಅಲ್ಲ, ಅವ್ರಿಗೋಸ್ಕರ. ಮತ್ತೆ ಯಾಕೆ ಇಲ್ಲಿಟ್ಟೆ? ಅದು ಮನೆಗೆ ತೊಗೊಂಡೋಗಿ ಎಷ್ಟು ಕೊಡೋಣ ಅಂತ ಇದ್ದೆ. ಅಲ್ಲಿ ತೊಗೊಂಡೋಗೋಷ್ಟು ಬಾಡೋಗುತ್ತೆ. ಅದಕ್ಕೆ ಫ್ರೆಶ್ ಆಗಿದ್ದಾಗಲೇ ನಿನಗೆ ಕೊಡೋಣ ಅಂತ ಅದನ್ನು ತೊಗೊಂಡು ಜೇಬಲ್ಲಿ ಹಾಕ್ಕೊಂಡಿದ್ದೆಲ್ಲ. ಇದೆಲ್ಲ ಎಕ್ಸ್ಪ್ಲನೇಷನ್ ಕೊಡಬೇಕಾ? ನಿನಗೆ ಬೇಡ ಅಂದರೆ ಹೇಳಿ ತೊಗೊಂಡೋಗ್ತೀನಿ. ಈ ಹೂಗೆ ಮುಡ್ಕೊಳ್ಳೋ ಭಾಗ್ಯ ಇಲ್ಲ ಅನ್ಸುತ್ತೆ. ತಗೊಂಡು ಈಗ ಬಿಸಾಕ್ತೀನಿ. ಏಯ್, ನಿನ್ಗೇನು ತಲೆ ಕೆಟ್ಟಿದ್ಯಾ? ಹೂನ ಯಾರಾದ್ರೂ ಬಿಸಾಕ್ತಾರ? ಏನಾಗಿದೆ ನಿನಗೆ? ಕೊಡಿಲ್ಲ. ಕೊಡು. ಹಲೋ. ಏನೋ ಮಾಡಿದೆ ನೀನು? ಅದು ಮೇಲೆ ಸೀಲಿಂಗ್ ಎಲ್ಲ ಕ್ರ್ಯಾಕ್ ಬಿಡ್ಕೊಂಡಿತ್ತು, ಅದು ನೋಡ್ತಾ ಇದ್ದೆ. ಸೀಲಿಂಗ್ ಕ್ರ್ಯಾಕ್ ಬಿಟ್ಟಿರೋದಲ್ಲ, ನಿನ್ ತಲೆ ಕ್ರ್ಯಾಕ್ ಬಿಟ್ಟಿರೋದು. ಅದು ಕ್ರ್ಯಾಕು ವಿನಯ್ಗೆ ಬಿಟ್ಟು ಸರಿ ಮಾಡಿಸ್ಬೇಕು. ಬರ್ತೀನಿ ಸರ್. ಹಾರು ಹಕ್ಕಿ ಹಾರು, ಎಷ್ಟು ಬೇಕಾದರೂ ಹಾರು, ಮಜಾ ಮಾಡು, ರೆಕ್ಕೆ ಕತ್ತರಿಸೋರ್ಗು ಹಾರು. ನೀನು ವಾಪಸ್ ಬರೋ ಅಷ್ಟರಲ್ಲಿ ನಿನ್ನ ಹಣೆ ಬಾರನೇ ಬದಲಾಯಿಸಿರ್ತೀನಿ.